ಅರುಣ್ ಕುಮಾರ್ ಅಂತ ಮಂಚನಹಳ್ಳಿ ತಾಲೂಕು ಅಧ್ಯಕ್ಷರು. ವಿಷಯ ಇಷ್ಟೇ, ಸೋಮಲಾಪುರದ ಗ್ರಾಮದಲ್ಲಿ 160 ಎಕರೆ ಜಮೀನಿಗೆ ಕಾಂಪೌಂಡ್ ಹಾಕಿರ್ತಾರೆ. ಆ ಕಾಂಪೌಂಡ್ ವಿಷಯದಲ್ಲಿ ಸಾಮಾನ್ಯ ಹೋರಾಟಗಾರ ಸಂದೇಶ್ ಅಣ್ಣನವರು ಹೋರಾಟ ಮಾಡಿ ಬಿಡಿಸಿರ್ತಾರೆ. ಈ ಹೋರಾಟದಲ್ಲಿ ಆ ಕಾಂಪೌಂಡ್ ಹಾಕಿರೋಂಥ ಬಿಲ್ಡರ್ಸು ಸಂದೇಶ್ ಅಣ್ಣಗೆ ಕರೆಗಳು ಮಾಡೋದು, ಬಿಜುವ ಬೆದರಿಕೆ ಹಾಕೋದು ಇಂಥವೆಲ್ಲ ಮಾಡ್ತಿದ್ದಾರೆ. ಈ ವಿಷಯಗಳನ್ನು ನೋಡ್ತಾ ಆ ಸಮುದಾಯದವರು, ದಲಿತ ಸಮುದಾಯದವರು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಇದಕ್ಕೇನಾದರೂ ಸಂದೇಶ ಅಣ್ಣನಿಗೆ ಏನಾದರೂ ತೊಂದರೆ ಆದರೆ ಇದಕ್ಕೆ ನೇರ ಹೊಣೆ ನಮ್ಮ ಕರ್ನಾಟಕ ಸರ್ಕಾರನೇ. ಈ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ, ಎಂತೆಂಥವ್ರಿಗೂ ಸೆಕ್ಯೂರಿಟಿ ಕೊಡ್ತಿದ್ದೀರಾ, ಎಂತೆಂಥವ್ರಿಗೂ ಇದು ಮಾಡ್ತಾಯಿದ್ದೀರಾ. ನಮ್ಮ ಸಂದೇಶ ಅಣ್ಣನಿಗೆ ಒಂದು ಬಾಡಿಗಾರ್ಡ್ನ ಮತ್ತು ಸೂಕ್ತ ಗನ್ಮ್ಯಾನ್ನ ಕೊಡಬೇಕಂತ ಕೇಳ್ತಾ, ಇದ್ರ ವಿಷಯದಲ್ಲಿ ಸಂದೇಶನಿಗೆ ಯಾವುದೇ ತೊಂದರೆ ಆದ್ರೂ ಇಡೀ ಕರ್ನಾಟಕನೇ ಬಂದಾಗುತ್ತೆ. ಇದಕ್ಕೆ ಸೂಕ್ತ ಹೊಣೆಗಾರಿಕೆ ಗೌರ್ಮೆಂಟ್ ಸರ್ಕಾರನೇ ಆಗಿರುತ್ತೆ.